ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಪೂಜ್ಯ ಗುರುಗಳಿಗೆ ನಮಸ್ಕಾರ. ನಾನು ಉಷಾ, ಬೆಂಗಳೂರಿನಿಂದ. ಬಾಲಕಾಂಡ 49ನೇ ಸರ್ಗದಲ್ಲಿ ಇಂದ್ರನು ಗೌತಮರ ತಪಸ್ಸನ್ನು ವಿಘ್ನ ಮಾಡುವ ಮೂಲಕ ದೇವತಾ ಕಾರ್ಯಕ್ಕಾಗಿ ಗೌತಮ ಮುನಿಯ ರೂಪ ಧರಿಸಿ ಗೌತಮರ ಆಶ್ರಮಕ್ಕೆ ಹೋಗಿ ಅವರಿಂದ ಶಾಪಗ್ರಸ್ತನಾಗಿದ್ದೇನೆಂದು ಅಗ್ನಿ ಪ್ರಮುಖರಾದ ದೇವತೆಗಳಲ್ಲಿ ಗೌತಮರಿಂದ ತನಗುಂಟಾದ ಶಾಪಕ್ಕೆ ಪರಿಹಾರ ಕೇಳುತ್ತಾನೆ. ನನ್ನ ಪ್ರಶ್ನೆ, ದೇವತೆಗಳ ಯಾವ ಕಾರ್ಯಕ್ಕಾಗಿ ಗೌತಮ ಮುನಿಗಳ ತಪೋಭಂಗವಾಗಬೇಕಾಗಿತ್ತು? ಶ್ರೀಮತಿ ಉಷಾ, ನಮಸ್ಕಾರ. ಕೇಳಿದಿರಿ ಪ್ರಶ್ನೆ, ಏನಿದೆ ಅಂತ ದೇವ ಕಾರ್ಯ? ಇಂದ್ರ ಹೋಗಿದ್ದು ಅಹಲ್ಯೆಯ ಮೇಲಿನ ಚಾಪಲ್ಯದಿಂದ. ಅದಕ್ಕೆ ಅವನಿಗೆ ಗೌತಮನಿಂದ ಶಾಪ ಬಂತು. ಆದರೆ ಈಗ ಇಂದ್ರ ಏನು ಹೇಳ್ತಾ ಇದ್ದಾನೆ? ನಾನು ಹೋಗಿ ಶಪ್ತನಾದೇನಲ್ಲ, ಇದು ರಾಜಕಾರ್ಯ. ನಿಮ್ಮ ಪ್ರಶ್ನೆ, ಅದು ಯಾವ ರಾಜಕಾರ್ಯ, ಅದು ಯಾವ ದೇವ ಕಾರ್ಯ? ವೈಯಕ್ತಿಕವಾಗಿರತಕ್ಕಂತಹ ಕ್ರಿಯೆಯೊಂದರಿಂದ ಅಂಗಭಂಗಿತನಾದಂತಹ ಇಂದ್ರ ದೇವ ಕಾರ್ಯ ಅಂತ ಹೇಳ್ತಾ ಇದ್ದಾನಲ್ಲ, ಇದು ಯಾವುದು, ಏನಿದೆ, ಕಾರಣ ಎಲ್ಲಿದೆ ಅಂತ ನಿಮ್ಮ ಪ್ರಶ್ನೆ. ಎರಡು ಅಂಶಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಮೊದಲನೆಯದು, ಈಗ ಶ್ರೀಮದ್ ರಾಮಾಯಣವನ್ನು ಗಮನಿಸಿ. ಸೀತಾಪಹರಣ ಆಯಿತು. ಅಲ್ಲಿ ಘರ್ಷಣೆ ಇರತಕ್ಕಂಥದ್ದು ನೇರವಾಗಿ ಮೂರೇ ಮಂದಿ: ಒಬ್ಬ ಸೀತೆ, ಒಬ್ಬ ರಾವಣ, ಒಬ್ಬ ಶ್ರೀರಾಮರು. ಒಂದು ಅರ್ಥದಲ್ಲಿ ಇದು ಅತ್ಯಂತ ಮಿತಿಯಾದ ಖಾಸಗಿಯಾದಂತಹ ವಿಷಯ. ಶ್ರೀರಾಮರು ತಮ್ಮ ಶಕ್ತಿಯನ್ನು ಉಪಯೋಗಿಸಿ ನೇರವಾಗಿ ರಾವಣನನ್ನು ಎದುರಿಸಿ ಅವನನ್ನು ಸೋಲಿಸಿಯೋ ಸಾಯಿಸಿಯೋ ಸೀತೆಯನ್ನು ಕರ್ಕೊಂಡು ಬರಬೇಕು. ಹಾಗಾಯಿತೆ? ಅದು ಇಡೀ ಒಂದು ಸಮೂಹದ ಪ್ರಶ್ನೆ ಆಯಿತು. ಸೈನ್ಯ ಸಮೇತವಾಗಿ ಶ್ರೀರಾಮರು ಹೋದರು. ಮುಂದಿನ ಕಥೆ ಗೊತ್ತು ನಮಗೆ. ಅಂದರೆ ಒಬ್ಬ ವ್ಯಕ್ತಿಗೆ ಆದಂತಹ ಅನ್ಯಾಯವನ್ನ ರಾಷ್ಟ್ರಕ್ಕೆ ಸಂದ ಅನ್ಯಾಯ ಅನ್ನುವ ದೃಷ್ಟಿಕೋನವನ್ನು ಸ್ಥಾಪಿಸಿ ಮರ್ದನ ಮಾಡತಕ್ಕಂಥದ್ದು ಒಂದು ವಿಧಾನ. ಮಹಾಭಾರತದ ಯುದ್ಧ ಇದ್ದು ಹಾಗೇನೆ. ಶ್ರೀರಾಮರದು ಇಬ್ಬರ ನಡುವೆ ಆದರೆ ಅಲ್ಲಿ ಎರಡು ಸಂಸಾರಗಳ ನಡುವೆ ಆದಂಥ ಘರ್ಷಣೆ. ಇಲ್ಲ, ಅದು ಅಷ್ಟಾಗಲಿಲ್ಲ. 18 ದಿವಸಗಳ ಮಹಾಯುದ್ಧ ಆಯಿತು. ಇಡೀ ಭಾರತದಲ್ಲಿರ್ತಕ್ಕಂಥ ರಾಜರುಗಳೆಲ್ಲ ಇಲ್ಲ, ಈ ಕಡೆ ಇಲ್ಲ, ಆ ಕಡೆ ಹೋಗಿ ಕೋಟಿ ಕೋಟಿ ಜನ ಸತ್ತು. ಕೌರವರು ಹಾಗೂ ಪಾಂಡವರು ಅವರು ಯುದ್ಧ ಮಾಡಿ ಮುಗಿಸ್ಬಿಡ್ಬೇಕಾಯಿತು. ಹಾಗಾಗಲಿಲ್ಲ ಅದು. ಅಂದರೆ ಸಮಸ್ಯೆ, ವೈಯಕ್ತಿಕವಾದ ಸಮಸ್ಯೆಯನ್ನು ಸಾಂಘಿಕ ಸಮಸ್ಯೆ ಅಂತ ಪರಿವರ್ತನೆ ಮಾಡತಕ್ಕಂಥದ್ದು, ಬೆಲೆ ಕಟ್ಟತಕ್ಕಂಥದ್ದು, ಜನರನ್ನು ಒಪ್ಪಿಸ್ತಕ್ಕಂಥದ್ದು, ಜನರು ಮಾನ್ಯ ಮಾಡತಕ್ಕಂಥದ್ದು, ಅದು ಸಮರ್ಥರು ಮಾಡ್ತಾರೆ. ಹಾಗೆ ಇಂದ್ರ ಮಹಾಸಮರ್ಥ. ಆದ್ದರಿಂದ ಅವನದನ್ನು ದೇವ ಕಾರ್ಯ ಅಂದುಬಿಟ್ಟ. ವೈಯಕ್ತಿಕವಾದ ಒಂದು ಪುಟ್ಟ ಕಾಮನೆಯ ಕಾರ್ಯವನ್ನ ಇದು ದೇವ ಕಾರ್ಯ ಕಣ್ರಿ ಅಂತ ಹೇಳಿದ. ಅದನ್ನು ದೇವತೆಗಳು ಒಪ್ಪಿದ್ರು. ಇಲ್ಲೂ ಅಷ್ಟೇ, ನಾ ಕೊಟ್ಟ ಎರಡು ಉದಾಹರಣೆಯಲ್ಲಿ ಜನರು ಒಪ್ಪಿದ್ರು. ಈ ಒಂದು ಅಂಶವನ್ನು ನೀವು ದಾಖಲೆ ಮಾಡ್ಕೋಬೇಕು. ಎರಡನೆಯದು, ಇಂದ್ರನೇ ಹಾಗೆ, ಅವನು ಮಹಾ ಚಪಲಚಿತ್ತ.
ನನ್ನ ಮಾತುಗಳನ್ನು, ನಾನು ಮುಂದೆ ಹೇಳೋ ಮಾತುಗಳನ್ನು ಸಂಪ್ರದಾಯವಾದಿಗಳು ಒಪ್ಪಲ್ಲ. ಇಂದ್ರಾಯ ಸ್ವಾಹ ಅಂತ ಆತನ ಮೇಲೆ ಹವಿಸ್ಸನ್ನು ಪ್ರದಾನ ಮಾಡ್ತಾ ಇರ್ತಾರೆ ಅಗ್ನಿಮುಖವಾಗಿ. ಇಂದ್ರನನ್ನು ಕುರಿತು ಅರ್ಚನೆ ಮಾಡ್ತಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಇಂದ್ರ ಯಾವ ಅರ್ಚನೆಗೂ ಯೋಗ್ಯನಾದಂಥ ದೇವತೆ ಅಲ್ಲ. ಅವನು ಎಷ್ಟೇ ಉದಾಹರಣೆ ನೋಡಿ, ಈಗ ಆ ಸ್ಥಾನಕ್ಕೆ ಬರಬೇಕಾದ್ರೆ ಬಹಳ ಕಷ್ಟ. ಶತಮಖ ಅಂತ 100 ಯಜ್ಞಗಳನ್ನು ಮಾಡಿ ಆ ದೇವೇಂದ್ರ ಆ ಸ್ಥಾನದಲ್ಲಿ ಕೂತ್ಕೋಬೇಕು, 100 ಅಶ್ವಮೇಧಗಳನ್ನು ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟು ಬಂದ ಮೇಲೆ ಏನು ಮಾಡ್ದ? ಬಂದ ಮೇಲೆ ಅವನು ತಪಸ್ಸು ಮಾಡಿದ್ನ, ಅಧ್ಯಯನ ಮಾಡಿದ್ನ, ಶಾಸ್ತ್ರ ಚರ್ಚೆ ಮಾಡಿದ್ನ, ಕ್ಷಾತ್ರ ವಿದ್ಯೆಯಲ್ಲಿ ಬಲ್ಲಿದನಾದನ, ಇದ್ಯಾವುದೂ ನಮಗೆ ಗೊತ್ತಿಲ್ಲ. ಅವನು ಮಾಡಿದ್ದೆಲ್ಲ ಏನಪ್ಪ ಅಂದರೆ ರಂಭೆ, ಉರ್ವಶಿ, ಮೇನಕೆ ಇಂಥವರ ನರ್ತನವನ್ನು ನೋಡೋದು, ಅಥವಾ ಅಮೃತ ಪಾನ ಮಾಡ್ತಕ್ಕಂಥದ್ದು. ಎರಡಕ್ಕಿಂತ ಪ್ರಧಾನವಾಗಿ ಯಾರಾದರೂ ಋಷಿಗಳ ತಪಸ್ಸನ್ನು ಭಂಗ ಮಾಡೋದು. ವಿಶ್ವಾಮಿತ್ರ ತಪಸ್ಸು ಮಾಡ್ತಾ ಇದ್ದಾರೆ, ಆ ವಿಶ್ವಾಮಿತ್ರ ತಪಸ್ಸನ್ನು ಭಂಗ ಮಾಡೋದು. ನೀವು ಪರೀಕ್ಷೆ ಅಂತ ಹೆಸರಾದರೂ ಇಡಿ, ಅಥವಾ ನನ್ನ ಸಿಂಹಾಸನಕ್ಕೆ ಆತ ಅಡ್ಡಿ ಮಾಡುತ್ತಾನೋ ಅನ್ನುವ ಶಂಕೆಯಾದರೂ ಇರಲಿ, ಅಂತೂ ತಪಸ್ವಿಯ ತಪಸ್ಸನ್ನು ಭಂಗ ಮಾಡತಕ್ಕಂತಹ ಉದ್ದೇಶ ಹೊಂದಿರೋನು ಇಂದ್ರ. ಹೀಗಾಗಿ ಇಂದ್ರ ಅಂತಹ ಅನುಕರಣೀಯ ಆದಂತಹ ದೇವತೆಯಾಗಲಿ, ಮಾದರಿಯಾದಂಥ ದೇವತೆಯಾಗಲಿ ಅಲ್ಲ. ಅವನು ಮಹಾಚಪಲಚಿತ್ತ. ಇಂದ್ರ ಅಂದರೆ ನನ್ನ ದೃಷ್ಟಿಯಲ್ಲಿ ಇಂದ್ರಿಯ ಲೋಲುಪ ಅಂತ ನಂಗೆ ಅರ್ಥ ಆಗತಕ್ಕಂಥದ್ದು. ಈ ಇಂದ್ರ, ಈ ಮನಸ್ಥಿತಿಯ ಇಂದ್ರ ಅನ್ನತಕ್ಕಂಥದ್ದನ್ನು ಎರಡನೆಯದಾಗಿ ನೀವು ದಾಖಲು ಮಾಡ್ಕೋಬೇಕು. ಇಂಥ ಇಂದ್ರ ಅಹಲ್ಯೆಯನ್ನು ನೋಡಿದ, ಅವಳು ತುಂಬ ಸುಂದರಿಯಾಗಿದ್ಲು. ಹಲು ಅಂದರೆ ದೋಷ ಅಂತ, ಅಹಲ್ಯ ಅಂದರೆ ದೋಷವೇ ಇಲ್ಲದೆ ಇರತಕ್ಕಂಥ ಪರಮ ಸುಂದರಿ. ಅವಳನ್ನು ಹೋಗಿ ಅನುಭವಿಸ್ತು. ಇದು ಇವನ ಖಯಾಲಿ, ಇದೀವನ ತೆವಲು, ಇದೀವನ ದೌರ್ಬಲ್ಯ. ಗೌತಮರು ಶಾಪ ಕೊಟ್ಟರು. ವೃಷಣಹೀನನಾದ. ಹೀಗೆ ದೇವತೆಗಳ ಹತ್ರಕ್ಕೆ ಬಂದು ಕೇಳ್ತಾ ಇದ್ದಾನೆ, ನನ್ನ ಖಯಾಲಿಗೆ ಹೋಗಿ ನಾನು ತಪ್ಪು ಮಾಡಿದೆ ಅಂತ ಹೇಳ್ಕೊಳಕ್ಕಾಗುತ್ತೇನ್ರಿ? ಅದಕ್ಕೆ ಅವನು ಹೇಳಿದ, ನಾನು ದೇವ ಕಾರ್ಯವನ್ನು ಮಾಡಿದೆ. ಇದು ಗುಟ್ಟು. ಇದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಏನು ದೇವ ಕಾರ್ಯ ಮಾಡ್ದ ಅಂದರೆ, ಈಗ ದಯವಿಟ್ಟು ಗಂಭೀರವಾಗಿ ಗಮನಿಸಿ. ಗೌತಮರು ತಪಸ್ಸು 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 ಇಷ್ಟು ಪುಣ್ಯ ಸಂಗ್ರಹಿಸಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ಎಷ್ಟೋ ಸಂಗ್ರಹಿಸಿರ್ತಾರೆ ಅವರು ತಪಸ್ಸು ಮಾಡಿ ಮಾಡಿ ಮಾಡಿ. ಅವರ ತಪಸ್ಸನ್ನು ಹಾಳು ಮಾಡಬೇಕು. ಯಾಕೆ? ಅದು ದೇವೇಂದ್ರನ ಹಣೆ ಬರಹ. ಆ ಇಂದ್ರ ಇರೋದೇ ಹಾಗೆ. ಅಥವಾ ಅವನಿಗೇನಾದರೂ ಅದೇ ಆಗಲೇ ಹೇಳಿದಾಗೆ ಎಲ್ಲಿ ತನ್ನ ಕುರ್ಚಿಯಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೋ ಅನ್ನತಕ್ಕಂಥ ಹೆದರಿಕೆ ಇರಬಹುದು. ಅಂತೂ ಅವರ ತಪಸ್ಸನ್ನು ಹಾಳು ಮಾಡಬೇಕು. ಹೇಗಪ್ಪ ತಪಸ್ಸು ಹಾಳು ಮಾಡಬೇಕು? ಅವರ ಪುಣ್ಯನಾಶ ಆಗಬೇಕು. ಪುಣ್ಯನಾಶ ಆಗಬೇಕಾದ್ರೆ ಹೇಗೆ? ಶಾಪ ಕೊಡಬೇಕು. ಶಾಪ ಒಬ್ಬ ಋಷಿ ಕೊಟ್ಟಿದ್ದಾನೆ ಅಂದರೆ ಅವನ ಪುಣ್ಯವೆಲ್ಲ ಕರ್ಕೋಗ್ಬಿಡುತ್ತೆ. ಆ ಪುಣ್ಯ ಇರೋದ್ರಲ್ಲೇ ಶಾಪ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ದೇವತೆಗಳಿಗೆ ಇಂದ್ರ ಬಂದು ಏನು ಹೇಳಿದ? ನೀವು ಹೇಳ್ತಾ ಇದ್ದೀರಿ 49ನೇ ಸರ್ಗ ಅಂತ, ಪ್ರಾರಂಭದಲ್ಲೇ ಬರುತ್ತೆ. ಮಹತಃ ತಪಃ ಅಸ್ಯ ಅಪಹೃತಂ ಮಯಾ. ನಾನು ಗೌತಮರ ತಪಸ್ಸನ್ನು ಹಾಳು ಮಾಡಿಬಿಟ್ಟಿದ್ದೀನಿ, ಕದ್ದು ಬಿಟ್ಟಿದ್ದೀನಿ, ಸುಟ್ಟು ಹಾಕಿಸ್ಬಿಟ್ಟಿದ್ದೀನಿ. ಅಪಹೃತಂ, ಕದ್ದು ಬಿಟ್ಟಿದ್ದೀನಿ ನಾನು. ಇದರಿಂದ ದೇವಲೋಕಕ್ಕೆ ಅನುಕೂಲ ಆಯಿತು. ಯಾವ ದೇವಲೋಕಕ್ಕೆ ಅನುಕೂಲ ಅಲ್ಲ, ಅವನ ಸಿಂಹಾಸನ ಭದ್ರವಾಯಿತು ಅಂತ. ಅವನಿಗೆ ಸಮಸ್ಯೆ ಇಲ್ಲ ಅಂತ. ತನ್ನ ಸಮಸ್ಯೆಯನ್ನು ದೇವಲೋಕದ ಸಮಸ್ಯೆ ಅಂತ ಹೇಳಿ ಇಂದ್ರ ವರ್ಣನೆ ಮಾಡಿದ. ಅದನ್ನು ದೇವತೆಗಳು ನಂಬಿದರು. ಹೀಗಾಗಿ ಅವನಿಗೆ ಚಿಕಿತ್ಸೆ ಮಾಡಿದರು. ನಮಸ್ಕಾರ. ನಮಸ್ಕಾರ ಗುರುಗಳೇ, ನನ್ನ ಹೆಸರು ವಿದ್ಯಾ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೊಯ್ಸಳ ಬ್ರಾಹ್ಮಣರು ಅಂದ್ರೆ ಯಾರು? ಅವರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ. ಧನ್ಯವಾದಗಳು.